ಮತ್ತಷ್ಟು ಕಾವೇರಿ ಉಪಕರಣ ಕಣ ಕೈ ಕಮಾಂಡ್ಗೆ ತಲೆನೋವಾಗ್ತಾ ಇರುವಂತದ್ದೇ ಟಿಕೆಟ್ ಹಂಚಿಕೆಗೂ ಮೊದಲೇ ಭಿನ್ನಮತ ಭುಗಿಲೇಳ್ತಾ ಇದೆ. ಟಿಕೆಟ್ ಹಂಚಿಕೆಗೂ ಮೊದಲೇ ಭಿನ್ನಮತ ಭುಗಿಲೇಳ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕೈ ಟಿಕೆಟ್ ಯಾರಿಗೆ? ಸಂಧಾನ ಸೂತ್ರಕ್ಕೆ ಸುರ್ಜೇವಾಲಾ ಮುಂದಾಗಿದ್ದಾರೆ. ಭಿನ್ನಮತ ಶಮನಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. 2 ದಿನ ರಾಜ್ಯದಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಗೊಂದಲವನ್ನು ಬಗೆಹರಿಸುತ್ತಿದ್ದಾರೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾರೆ. ಸಂಜೆ ಈ ಸಭೆ ಕೂಡ ಇದೆ. ಇವತ್ತೇ ಫೈನಲ್ ಮಾಡ್ತಾರ ಕಾಂಗ್ರೆಸ್ ಟಿಕೆಟ್ ಈ 2 ಕ್ಷೇತ್ರಗಳಿಗೆ. ಸಿಎಂ ಡಿಸಿಎಂ ಜೊತೆ ಇವತ್ತೇ ಸುರ್ಜೇವಾಲಾ ಮೀಟಿಂಗ್ ನಡೆಸುತ್ತಿದ್ದಾರೆ. ಟಿಕೆಟ್ ಹಂಚಿಕೆ ಕುರಿತು ಇಬ್ಬರ ಜೊತೆಯೂ ಚರ್ಚೆಯನ್ನು ಮಾಡಲಿದ್ದಾರೆ. ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಉಸ್ತುವಾರಿಗಳ ಸಭೆಯನ್ನ ಕರೆಯಲಾಗುತ್ತೆ. 2 ಜಿಲ್ಲೆಗಳ ಉಸ್ತುವಾರಿ ಸಮಿತಿ ಸದಸ್ಯರು ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಕ್ಷೇತ್ರದ ನಾಯಕರ ಸಭೆ ಇದು. ಈ ಸಭೆಯಲ್ಲಿ ಆಗಿರುವಂತಹ ಗೊಂದಲವನ್ನ ನಿವಾರಣೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಸುರ್ಜೇವಾಲಾ ಮುಂದಾಗ್ತಾರೆ. ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು? ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ. ಒಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗೋಕ್ಕೂ ಮುನ್ನವೇ ತಮ್ಮ ಉಮೇದುವಾರಿಕೆಯನ್ನ ಸಮರ್ಥ ಶಾಮನೂರು ಸಲ್ಲಿಸಿರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ತಾಯಿಯ ಸಮ್ಮುಖದಲ್ಲೇ ತಮ್ಮ ಉಮೇದುವಾರಿಕೆಯನ್ನ ಸಮರ್ಥ ಶಾಮನೂರು ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ. ಹಾಗಾಗಿ ಈ ಬೆಳವಣಿಗೆಯೂ ಕೂಡ ಬಹುಶಃ ಸುರ್ಜೇವಾಲಾ ಅವರು ಇವತ್ತು ನಡೆಸುವಂತಹ ಸಭೆಯ ಸಂದರ್ಭ ಚರ್ಚೆಗೆ ಬರುತ್ತೆ. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಬಂಡಾಯವಾಗಿ ಕಣಕ್ಕಿಳಿದ್ರೆ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಬಹುದು. ರಿಸಲ್ಟ್ ಬೇರೆಯದೇ ಕೊಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಅರಿವಿಗಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದ ನಂತರದಲ್ಲಿ ಸಂಜೆ ನಡೆಯುವಂತಹ ಮೀಟಿಂಗ್ ಕುರಿತಾಗಿ ಕುತೂಹಲ ಇದ್ದು ಇವತ್ತೇ ಟಿಕೆಟ್ ಫೈನಲ್ ಆಗುತ್ತಾ ಕಾಂಗ್ರೆಸ್ ಟಿಕೆಟ್ಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.